ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ದಯವಿಟ್ಟು ನಮ್ಮ SRI ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಕೇಳ್ತಿದ್ದೇನೆಂದರೆ ಇಂಪಾರ್ಟೆಂಟ್ ಪ್ರಮೇಯ ಅಂತ ಇದ್ರಿ. ಸೊ ನಾನು ಅತಿ ಮುಖ್ಯವಾಗಿರುವಂತಹ ಏಳು ಪ್ರಮೇಯಗಳನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಕನ್ನಡ ಮೀಡಿಯಮ್ ವಿತ್ ಇಂಗ್ಲೀಷ್ ಮೀಡಿಯಮ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನೋಡಬೇಡಿ. ಇದೇ ರೀತಿ ನೆಕ್ಸ್ಟ್ ನಿಮಗೆ ನಾಳೆನೇ ಇದೆ ಎಕ್ಸಾಮು. ಸೊ ದಯವಿಟ್ಟು ಪೂರ್ತಿ ವಿಡಿಯೋಗಳನ್ನ ನೋಡಿ. ತುಂಬ ಸುಲಭವಾಗಿ ಬಿಡಿಸಿದ್ದೀನಿ ಈ ಲೆಕ್ಕಗಳನ್ನ, ನೋಡಿ ನೀವೇ ನೋಡ್ತಾ ಇರ್ಬೋದು. ಇದು ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಹಂಗೆ ಲೈನಾಗೆ ಬರುತ್ತೆ. ಸೊ ಯಾರು ಸ್ಕಿಪ್ ಮಾಡಿಬಿಡಿ, ವಿಡಿಯೋನಲ್ಲಿ ಸ್ಕಿಪ್ ಮಾಡಿದರೆ ಮಿಸ್ ಮಾಡ್ಕೋತೀರಾ. ನೋಡಿ, ಮೊದಲನೇದು ತೇಲ್ಸ್ನ ಪ್ರಮೇಯ. ತ್ರಿಭುಜದ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಿಮಗೆ ಪ್ರಮೇಯಗಳು ಒಂದು 3 ಮಾರ್ಕ್ಸ್ ಒಂದು 4 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಅದರಲ್ಲಿ ಒಂದು ತ್ರಿಭುಜ ಪಾಠದಿಂದ ಒಂದು ಕನ್ಫರ್ಮ್ ಅಂದ್ಕೊಳ್ಳಿ, ಇನ್ನೊಂದು ವೃತ್ತಗಳ ಪಾಠದಿಂದ ಕನ್ಫರ್ಮ್ ಅಂದ್ಕೊಳ್ಳಿ. ಇನ್ನು ಎಕ್ಸ್ಟ್ರಾ ಓದಬೇಡಿ, ಅವೆರಡು ಪಾಠದಿಂದನೇ ಕನ್ಫರ್ಮ್ ಅಂದ್ಕೊಂಬಿಡಿ. ಸೊ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿ ಕರೆಕ್ಟಾಗಿ. ಅವೆರಡರಿಂದ ತ್ರಿಭುಜ ಮತ್ತು ಅದರಿಂದನೇ ವೃತ್ತಗಳಿಂದನೇ ಕನ್ಫರ್ಮ್ ಆಗಿ ಬರುತ್ತೆ. ಸೊ ನೋಡಿ, ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ತೇಲ್ಸ್ನ ಪ್ರಮೇಯ ನೋಡಿ, ಇವೆಲ್ಲ ಪಾಯಿಂಟ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ದತ್ತ, ಸಾಧನೀಯ, ರಚನೆ, ಸಾಧನೆ ತುಂಬ ಈಸಿಯಾಗಿ ಬಿಡಿಸಿದ್ದೀನಿ. ನೋಡಿ, ಒಂದು ಚೂರು ಓದಿದಿಲ್ಲ, ನಿಮಗೋಸ್ಕರ ನೈಟೆಲ್ಲ ಕೂತ್ಕೊಂಡು ರೆಡಿ ಮಾಡಿರೋದು ಇದು. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡಿಬಿಡಿ. ತುಂಬ ಇಂಪಾರ್ಟೆಂಟ್, ನಾನು ಹಾಕಿದ್ದೀನಿ ಇಲ್ಲಿ ನೋಡಿ. ಹಂಗೆ ಇಂಗ್ಲೀಷ್ ಮೀಡಿಯಮ್ ನೋಡಿ, ಇಂಗ್ಲೀಷ್ ಮೀಡಿಯಮ್ ಅವರು ನೋಡಂಗಿದ್ರೆ ನೋಡಿ ಸೇಮ್ ದಿಕ್ಕು, ಏನು ಚೇಂಜಸ್ ಇಲ್ಲ, ಸೇಮ್ ಬೋತ್. ಇಫ್ ಎ ಸ್ಟ್ರೈಟ್ ಲೈನ್ is drawn parallel to a side of a triangle, then it divides the other two sides proportionally. ನೋಡಿ, ಕ್ಲೀನಾಗಿ ಇದು ಡೇಟಾ ಟು ಪ್ರೂವ್ ಕನ್ಸ್ಟ್ರಕ್ಷನ್ ಪ್ರೂಫ್. ಸೇಮ್ ನಿಮಗೂ ಅಷ್ಟೇ, ಇದಷ್ಟೇ ಇಲ್ಲಿ ನೀವು ಇದು ಮಾಡ್ಕೋಬೇಕು. ಮಿಕ್ಕಿದೆಲ್ಲ ಬಾಡಿ ಇದು ಸೇಮ್ ಇರುತ್ತೆ. ಸೊ ಬನ್ನಿ, ಎರಡನೇದಕ್ಕೆ ತುಂಬ ಇಂಪಾರ್ಟೆಂಟ್ ಇದು ತೇಲ್ಸ್ನ ಪ್ರಮೇಯ, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡಿ. ಇದೊಂದು ಕೋನ ಸಮರೂಪ ನಿರ್ಧಾರಗಳ ಗುಣಗಳದ್ದು ಒಂದು ಪ್ರಮೇಯ. ಇದೂ ತುಂಬ ಇಂಪಾರ್ಟೆಂಟು. ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ ಅಂತ ಕೊಡ್ತಾರೆ. ನೋಡಿ, ಮಾಮೂಲಿ ಇದಂತೂ ಕನ್ಫರ್ಮ್, ಇವೆಲ್ಲ ಕ್ಲೀನಾಗಿ ಹಾಕ್ಬಿಟ್ಟಿದೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದತ್ತ, ಸಾಧನೆ ನೀವು ಇದು ಬರೀಲಿಲ್ಲ ಅಂದ್ರೂ ಸ್ವಲ್ಪ ಪರವಾಗಿಲ್ಲ, ಹೆಚ್ಚೋಗಿ ಇದನ್ನು ಮಾತ್ರ ಕರೆಕ್ಟಾಗಿ ಹಾಕ್ಬಿಡಿ. ತಪ್ಪಾದ್ರೂ ಇದು ಕರೆಕ್ಟಾಗಿರ್ಬೇಕು. ಅವರು ಇಲ್ಲಿ 1 ಮಾರ್ಕ್ಸು, ಇದಕ್ಕೆ 2 ಮಾರ್ಕ್ಸು, ಇಲ್ಲಿ 3, ಈ ಥರ ಹಿಂಗೆ ಕೊಡ್ತಾರೆ. ಸೊ ಸ್ವಲ್ಪ ನೀವು ಇಂಪ್ರೆಸ್ ಮಾಡಬೇಕು ಅದೆಲ್ಲ ಕೊಟ್ಟು. ಬನ್ನಿ, ಇವತ್ತು ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳು ಬಿಡ್ತಾ ಹೋಗ್ತೀನಿ. ನೋಡಿ, ಹಾಗೆ ಕಂಟಿನ್ಯೂ ಇಂಗ್ಲೀಷ್ ಮೀಡಿಯಮ್ಮು. ಸೊ ಅದಕ್ಕಾಗಿ ನೋಡಿ, ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಸಿಮಿಲಾರಿಟಿ ಕ್ರಿಟೇರಿಯನ್ ನೋಡಿ, ನಥಿಂಗ್ ಚೇಂಜಸ್, ಇಬ್ಬರಿಗೂ ಸೇಮ್ ಇದೆ. ತುಂಬ ಇಂಪಾರ್ಟೆಂಟು, ಅರ್ಥ ಮಾಡ್ಕೊಳ್ಳಿ. ಹೇಳ್ತಾ ಇದ್ದೀನಿ, ವೀಡಿಯೋಸು ಇನ್ನೂ ನಮ್ಮದು ಅಷ್ಟೊಂದು ರೀಚ್ ಆಗ್ತಾಯಿಲ್ಲ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ರೀಚ್ ಮಾಡಿಸಿ ವೀಡಿಯೋಗಳನ್ನ. ನಾನು ಮ್ಯಾಥ್ಸ್ಗೆ ಸಂಬಂಧಪಟ್ಟ ಬಿಟ್ಟಿರೋ ವೀಡಿಯೋಗಳು ಅಷ್ಟೊಂದು ರೀಚ್ ಆಗಿಲ್ಲ. ಸೈನ್ಸ್ಗೆ ಚೆನ್ನಾಗಿ ಹೋಗಿತ್ತು. ಆಲ್ಮೋಸ್ಟ್ ಸೈನ್ಸು ನಾವು ಕೊಟ್ಟಿರೋ 60 ಮಾರ್ಕ್ಸು ಸೈನ್ಸ್ಗೆ ಬಂದಿತ್ತು. ನಾನು ಅವಾಗೇ ಹೇಳಿದ್ದೀನಿ, ಮುಂಚೆನೇ ವೀಡಿಯೋದಲ್ಲೂ ಹೇಳಿದ್ದೀನಿ, 60 ಮಾರ್ಕ್ಸ್ ಬಂದಿತ್ತು. ಎಲ್ಲರೂ ನನಗೆ ಹೇಳಿದ್ರ. ಸೊ ಅದೊಂದು ಖುಷಿ ಆಯಿತು ನನಗೆ. ಮ್ಯಾಥ್ಸ್ ಆಲ್ಮೋಸ್ಟ್ ಇವೇ ಬರುತ್ತೆ. ಮತ್ತೆ ಹೇಳ್ತಾಯಿದ್ದೀನಿ ನಿಮಗೆ, ದಯವಿಟ್ಟು ನೋಡಿ ವಿಡಿಯೋಗಳನ್ನ ನೋಡಿ. ಇದು ಸಮರೂಪ ತ್ರಿಭುಜಗಳ ವಿಸ್ತೀರ್ಣ, ಇವಂತೂ ತುಂಬ ಇಂಪಾರ್ಟೆಂಟು. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿರುತ್ತವೆ. ನೋಡಿ, ಮಾಮೂಲಿ ಇದಂತೂ ಎಲ್ಲ ಫಾಲೋ ಮಾಡಿದ್ದಾರೆ, ಕರೆಕ್ಟಾಗಿದೆ ಎಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಂಗೆ ತುಂಬ ಇಂಪಾರ್ಟೆಂಟು. ತುಂಬ ಸರಳವಾಗಿ ಬಿಡಿಸಿದೆ, ಅದು ಮೇಯ್ನ್ ಒಂದು ಯೂಸ್ ಅಂದರೆ ಇದು ತುಂಬ ಸರಳವಾಗಿದೆ. ಒಂದು ವೇಳೆ ನೀವು ಬರ್ಸಿರೋದು ನಿಮ್ಮ ಲೆಕ್ಚರ್ಸು, ಟೀಚರ್ಸ್ ಅವ್ರು ಬರ್ಸಿರೋದು ಕಷ್ಟ ಇದ್ದರೆ ಇದನ್ನು ಬರೀರಿ, ತುಂಬ ಸರಳವಿದೆ. ಫುಲ್ ಔಟ್ ಆಫ್ ಮಾರ್ಕ್ಸ್ ಇದು ನೋಡಿ. ಹಂಗೆ ಇಂಗ್ಲೀಷ್ ಮೀಡಿಯಮ್ಮು ನೋಡಿ, ಇದು ನೋಡಿ, ದ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಪ್ರಪೋರ್ಷನಲ್ ಟು ಸ್ಕ್ವೇರ್ಸ್ ಆನ್ ದ ಕರಸ್ಪಾಂಡಿಂಗ್ ಸೈಡ್ಸ್. ನೋಡಿ, ತುಂಬ ಸುಲಭವಾಗಿದೆ, ಅಷ್ಟೇ ಕ್ಲೀನಾಗಿ ಕೊಟ್ಟಿದ್ದೀನಿ. ನಿಮಗೆಲ್ಲೂ ಇದಾಗಬಾರ್ದು ಅಂದ್ಕೊಂಡು. ಸೊ ಕರೆಕ್ಟಾಗಿ ಓದ್ಕೊಡಿ, 100% ಇದು ಕೂಡ ಪಾಸ್ ಆಗೋರಿಗೂ ಪ್ರಮೇಯಗಳು ಇಷ್ಟೇ ಓದಿ, ಎಕ್ಸ್ಟ್ರಾ ಬೇಡ.
ಟೈಮ್ ವೇಸ್ಟ್ ಮಾಡಬೇಡಿ ಎಕ್ಸ್ಟ್ರಾ ಓದ್ಕೊಂಡು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಇದು ಪೈಥಾಗರಸ್ ಪ್ರಮೇಯ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಪೈಥಾಗರಸ್ದು ನೋಡಿ, ಕನ್ನಡ ವಿತ್ ಇಂಗ್ಲೀಷ್ ಮೀಡಿಯಮ್ ಇದೆ. ದಯವಿಟ್ಟು ನಿಮ್ಮ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋನ. ಇವಾಗ ನೆಕ್ಸ್ಟು ಇಂಗ್ಲೀಷ್ ಆಲ್ಮೋಸ್ಟ್ ರೆಡಿ ಮಾಡಿದ್ದೀನಿ. ಇಂಗ್ಲೀಷ್ ಹಿಂದಿನ ಅದರ ಚಿಂತೆ ಬಿಟ್ಬಿಡಿ ನೀವು. ಹಂಗೆ ಇಂಗ್ಲೀಷ್ ಮೀಡಿಯಮಲ್ಲೂ ಇಬ್ಬರಿಗೂ ಅದಕ್ಕೆ ಈ ಥರ ಕೊಟ್ಟಿರೋದು ನಾನು, ಸುಮ್ಮನೆ ಯಾಕೆ ಇದಾಗೋದಂತ. ಡಿಕ್ಟು ಕನ್ನಡ ಮೀಡಿಯಮ್ ಏನಿದೆಯೋ ಅದೇ ಪ್ರಿಂಟ್ ಇಂಗ್ಲೀಷ್ ಮೀಡಿಯಮ್ ಡಿಕ್ಟು ಕನ್ನಡ ಮೀಡಿಯಮ್ ಪ್ರಿಂಟು. ಇದು ಒಂಚೂರು ಚೇಂಜಸ್ ಇಲ್ಲ. ದೇರ್ ಈಸ್ ನೋ ಚೇಂಜ್ ಇಯರ್. ನೋಡಿ, ವೃತ್ತಗಳು ಪಡೆದಿಂದ ಹೇಳಿದ್ನಲ್ಲ ಕನ್ಫರ್ಮ್ ಅಂತ. ನೋಡಿ, ಒಂದು ಕನ್ಫರ್ಮ್ ಬರುತ್ತೆ ಇದರಿಂದ. ಪ್ರಮೇಯಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ಎಷ್ಟು ಸುಲಭವಾಗಿ ಬಿಡಿಸಿದ್ದೀನಿ, ಎಷ್ಟು ಸರಳವಾಗಿದೆ ನೋಡಿ. ನೀವೇ ನೋಡಿ, ತುಂಬ ಇಂಪಾರ್ಟೆಂಟು. ಚೆನ್ನಾಗಿ ಓದ್ಕೊಳ್ಳಿ. ವೃತ್ತದಿಂದ ಒಂದು ಕನ್ಫರ್ಮ್ ಅಂತ ಹೇಳಿದ್ದೀನಿ ನಿಮಗೆ. ನೋಡಿ, ಹಂಗೆ ಇಂಗ್ಲೀಷ್ ಮೀಡಿಯಮ್ಮು ತೊಂದರೆನೇ ಬೇಡ ಅಂತ ನೋಡಿ. ಕಷ್ಟಪಟ್ಟು ಮಾಡಿರೋ PDF ಇದು, ರಾತ್ರಿ ಎಲ್ಲ ಕೂತ್ಕೊಂಡು. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನೋಡಿ, ಪ್ರಮೇಯಗಳು. ಎರಡು ವೃತ್ತಗಳು ಬಾಹ್ಯವಾಗಿ ಸ್ಪರ್ಶಿಸಿದಾಗ ವೃತ್ತ ಕೇಂದ್ರಗಳು ಮತ್ತು ಸ್ಪರ್ಶ ಬಿಂದು ಏಕರೇಖಾಗತವಾಗಿರುತ್ತವೆ. ನೋಡಿ, ಪ್ರೂವ್ ಮಾಡೋದು ತುಂಬ ಸುಲಭವಾಗಿದೆ ನೋಡಿ. ಇಷ್ಟೇ ಎಕ್ಸ್ಟ್ರಾ ಬರಿಬಿಡಿ. ಇಷ್ಟೇ ಇದರಲ್ಲಿರೋದೇ ಇಷ್ಟು ನೋಡಿ. ಇಷ್ಟು ಸುಲಭವಾಗಿದೆ ನೋಡಿ. ಇಷ್ಟು ಬರೆದ್ರೆ 4 ಮಾರ್ಕ್ಸ್. ಬಾಯ್ಪಡ ಹೊಡಿಬೋದು ಕೊನೆಗೆ, ಓದೋಕ್ಕಾಗಲಿಲ್ಲ ನನಗೆ. ನೋಡಿ, ಅದೇ ಇಂಗ್ಲೀಷ್ ಮೀಡಿಯಮಲ್ಲಿ ಪ್ರಿಂಟು. ಚಿಂತೆ ಇದು ಮಾಡೋ ಅವಶ್ಯಕತೆಯೇ ಇಲ್ಲ. ಕನ್ನಡ ವಿತ್ ಇಂಗ್ಲೀಷ್ ಮೀಡಿಯಮ್ ತಂದಿದ್ದೀನಿ, ಅದಕ್ಕೆ ನಾನು. ನೋಡಿ, ಇಫ್ 2 ಸರ್ಕಲ್ಸ್ ಟಚ್ ಈಚ್ ಅದರ್ ಎಕ್ಸ್ಟರ್ನಲಿ, ದ ಸೆಂಟರ್ಸ್ ಆ್ಯಂಡ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆರ್ ಕಾಲಿನಿಯರ್. ನೋಡಿ, ಎಷ್ಟು ಈಸಿ ನೋಡಿ. ಇಷ್ಟೇ ಓದ್ಕೊಳ್ಳಿ. ಇಷ್ಟಿದು 4 ಮಾರ್ಕ್ಸ್ ಕನ್ಫರ್ಮ್. ಸೊ ನೋಡಿ, ಇದು 7ನೇ ಪ್ರಮೇಯ. ಎರಡು ವೃತ್ತಗಳು ಪರಸ್ಪರ ಅಂತಃಸ್ಪರ್ಶಿಸಿದಾಗ ವೃತ್ತ ಕೇಂದ್ರಗಳು ಮತ್ತು ಸ್ಪರ್ಶ ಬಿಂದು ಏಕರೇಖಾಗತವಾಗಿರುತ್ತವೆ. ನೋಡಿ, ಇದಕ್ಕಿಷ್ಟು ಸುಲಭವಾಗಿದೆ ನೋಡಿ ಆನ್ಸರ್. ನೋಡಿ, 4 ಮಾರ್ಕ್ಸ್. ಒಂದು ಕನ್ಫರ್ಮ್ ಬರುತ್ತೆ, ಅದು ಮೇಲಿದೆ ಇಲ್ಲ ಕೆಳಗಡೆ ಎರಡರಲ್ಲಿ. ಇವಂತೂ ಪಾಯಿಂಟ್ ಮಸ್ಟ್ ಯೂಸ್ ಮಾಡಲೇಬೇಕು ನೀವು. ನೋಡಿ, ಅಟ್ಲೀಸ್ಟ್ ಬಾಯ್ಬಿಟ್ಟು ಹೊಡಿಬೋದು. ಅದಕ್ಕೆ ನಾನು ಹೇಳ್ತಾರೆ ನಿಮ್ಮ ಮತ್ತೊಮ್ಮೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಏನಿದ್ರು ಹೇಳ್ತೀನಿ. ಇವಾಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತರ್ತಾ ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಂದರೆ, ಜಸ್ಟ್ ಪಾಸ್ ಆಗೋರು 35. ಯಾರು ಮಿನಿಮಮ್ 35 ತೆಗಿಬೇಕು ಅನ್ನೋರಿಗೆ ಕನ್ಫರ್ಮ್ ಆಗಿರೋ ಇಷ್ಟೇ ಓದ್ಕೊಳ್ಳಿ ಅಂತ ಒಂದು ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ತರ್ತಾಯಿದ್ದೀನಿ ನಾನು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಂಡಿರಿ. ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ, ನೀವು ಇಮಿಡಿಯೇಟ್ಲಿ ನೋಡ್ಬೋದು. ನಾಳೆನೇ ಎಕ್ಸಾಮ್ ಇದೆ. ಸೊ ಟೈಮ್ ವೇಸ್ಟ್ ಮಾಡಿಬಿಡಿ, ಬನ್ನಿ ಇದನ್ನೇ ಇಂಗ್ಲೀಷ್ ಮೀಡಿಯಮಲ್ಲಿ ನೋಡಿ. If 2 circles touch each other internally, the centers and the point of contact are collinear. ನೋಡಿ, ಇಷ್ಟೇ ಇದು ನೋಡಿ. ಇದಕ್ಕೆ 4 ಮಾರ್ಕ್ಸ್. ಸೊ ತುಂಬ ಇಂಪಾರ್ಟೆಂಟು. ಕರೆಕ್ಟಾಗಿ ನೋಡಿದರೆ ಅಂದ್ಕೊತೀನಿ ನಮ್ಮ ಚಾನಲ್ನ. ಎಸ್, ಈ ವಿಡಿಯೋನ ಫುಲ್ ನೋಡಿದವ್ರಿಗೆ ಪಕ್ಕಾ ಪ್ರಮೇಯದಲ್ಲಿ ಔಟ್ ಆಫ್ ಔಟ್ ಸಿಗುತ್ತೆ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ನೋಡಲಿ. ಪ್ರಮೇಯಗಳನ್ನ ಇಷ್ಟೇ ಓದಿ, ಎಕ್ಸ್ಟ್ರಾ ಓದಬೇಡಿ. ಪ್ರಮೇಯಗಳು ಯಾವುದ್ಯಾವುದೋ ಕೊಡ್ತಾರೆ, ಅವೆಲ್ಲ ಓದಬೇಡಿ. ನಾನು ಕೊಟ್ಟಿರೋ ಕ್ಲೀನಾಗಿ ಪ್ರಮೇಯಗಳನ್ನ ಇಷ್ಟು ಸುಲಭವಾಗಿ ಆನ್ಸರ್ ಸರಳವಾಗಿ ಕೊಟ್ಟಿದ್ದೀನಿ. ಇದನ್ನು ನೈಟೆಲ್ಲ ವೀಡಿಯೋ ಮಾಡಿರೋದು. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಹೇಳಿದ್ದೀನಲ್ಲ ಮುಂದಿನ ಯಾವ ವೀಡಿಯೋ ಅಂತ, ಆ ವಿಡಿಯೋ ತೊಗೊಂಬರ್ತೀನಿ ಇನ್ನು ಸ್ವಲ್ಪ ಹೊತ್ತಲ್ಲೇ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾಯಿರಿ. ಎಲ್ಲ ವೀಡಿಯೋಸು ನೋಡಿ ಒಂದ್ಸತಿ. ಈಗ ಮಾಡಿರೋ ಎಷ್ಟು ವೀಡಿಯೋ ಐತೆ ಅಷ್ಟು ವೀಡಿಯೋದು ಲಿಂಕ್ಗಳನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅವು ನೋಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.